ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಸುಪ್ರೀ ಕನ್ನಡ ವ್ಲಾಗ್ಸ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದಾಗೆ, ನೆನೆ ಎಪಿಸೋಡ್ ಕೂಡ ನೋಡಿದಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಒಂದು ಎಲಿಮಿನೇಷನ್ ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು. ಎಲಿಮಿನೇಟ್ ಯಾರನ್ನ ಮಾಡ್ತೀರಾ ಅದು ಇದು ಅಂತ ಹೇಳ್ಬಿಟ್ಟು ವಾದ ವಿವಾದಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಶೋಭಾ ಶೆಟ್ಟಿ ಅವರು ಕೂಡ ಮನೆಯಿಂದ ಆಚೆ ಹೋಗಿರೋದು ಕೂಡ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಬಳಿಕ ಇವಾಗ ಬಿಗ್ ಬಾಸ್ ಮನೆಯಿಂದ ಬರಲು ನಿರ್ಧರಿಸಿದ ಮತ್ತೊಬ್ಬ ಸ್ಪರ್ಧಿ ಯಾರು ಅಂತ ಹೇಳ್ಬಿಟ್ಟು ನೋಡಿದರೆ ಸಿಸಿರ್ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ವಾದ ವಿವಾದ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ಮತ್ತು ಚೈತ್ರಾ ಕುಂದಾಪುರ್ ನಡುವೆ ಒಂದಷ್ಟು ವಾದ ವಿವಾದ ಜಗಳಗಳಾಗ್ತಾ ಇರುತ್ತೆ. ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಿಸಿರ್ ಶಾಸ್ತ್ರಿ ಮತ್ತು ಚೈತ್ರಾ ಕುಂದಾಪುರ್ ನಡುವೆ ಒಂದು ದೊಡ್ಡ ಜಗಳ ಅಂತಲೇ ಹೇಳ್ಬೋದು, ವಾದ ವಿವಾದ ನಡೀತಾ ಇರುತ್ತೆ. ಹಾಗೆ ನಾನು ಮಾನ ಮರ್ಯಾದೆ ಎಲ್ಲ ತೆಗೆಸ್ಕೊಳ್ಳೋಕೆ ಇಲ್ಲಿಗೆ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿಲ್ಲ. ನನಗೆ ನ್ಯಾಯ ಸಿಗೋವರೆಗೂ, ಇದನ್ನು ನೀವು ವಿವರಿಸಿ ಹೇಳೋವರೆಗೂ ನಾನಂತೂ ಇಲ್ಲಿಂದ ಕದಲಲ್ಲ ಅಂತ ಹೇಳ್ಬಿಟ್ಟು ಸಿಸಿರ್ ಕೂಡ ಪಟ್ಟಿಡ್ದು ಕೂತಿದ್ದಾನೆ ಅಂತಾನೆ ಹೇಳ್ಬೋದು. ಇದಕ್ಕೂ ಮುಂಚೆ ಅಂದ್ರೆ ಒಂದು ಕಳೆದ ವಾರ ಎಪಿಸೋಡಲ್ಲಿ ವಾದ ವಿವಾದಗಳು ನಡೆದಿತ್ತು, ಹಾಗೆ ಮಾತುಕತೆ ನಡೆದಿತ್ತು. ಇಲ್ಲಿ ಏನು ಮಾಡಿದ್ದಾರೆ, ಇದಕ್ಕೂ ಮುನ್ನ ಚೈತ್ರಾ ಅವರು ತ್ರಿವಿಕ್ರಮ್ ಅವರನ್ನು ನಾಮಿನೇಟ್ ಮಾಡುವಾಗ ಮೋಕ್ಷಿತಾ ಅವರನ್ನು ಸೈಕೋ ಅಂತೀರಾ ಎಂದಿದ್ದಾರೆ. ಅಂದರೆ ಇಲ್ಲಿ ನಾಮಿನೇಟ್ ಪ್ರಕ್ರಿಯೆ ನಡೀತಾ ಇರುತ್ತೆ. ನೆನ್ನೆ ಎಪಿಸೋಡಲ್ಲಿ ನೀವು ಕೂಡ ನೋಡೇ ಇರ್ತೀರಾ. ಅವಾಗ ಈ ಒಂದು ಚೈತ್ರಾ ಕುಂದಾಪುರ್ ಅವರು ನೀವು ಮೋಕ್ಷಿತಾ ಅವರನ್ನು ಸೈಕೋ ಅಂದ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ಗೆ ವಾದ ವಿವಾದ ಮಾಡ್ತಿರುವಾಗ, ಜಗಳಗಳು ಆಡ್ತಾ ಇರುವಾಗ ಸೈಕೋ ಅಂತೀರಾ ಅಂತ ಹೇಳ್ಬಿಟ್ಟು ಚೈತ್ರಾ ಕುಂದಾಪುರ್ ಅವರು ಇಲ್ಲಿ ತ್ರಿವಿಕ್ರಮ್ ಮುಂದೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಇಲ್ಲಿ ತ್ರಿವಿಕ್ರಮ್ಗೆ ಫುಲ್ ಕೋಪ ಬರುತ್ತೆ. ನಾನು ಆ ಥರ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೋಕ್ಷಿತಾ ಕೂಡ ಫುಲ್ ಕೋಪಗೊಳ್ತಾಳೆ. ಅಂದರೆ ಇಲ್ಲಿ ತ್ರಿವಿಕ್ರಮ್ನ ಈ ಕಡೆ ಮೋಕ್ಷಿತ ಮಾತಾಡ್ಸೋದೇ ಇಲ್ಲ, ಅದರಲ್ಲಿ ಸೈಕೋ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಇಲ್ಲಿ ತ್ರಿವಿಕ್ರಮ್ಗೂ ಕೂಡ ಫುಲ್ ಕೋಪ ಬರುತ್ತೆ. ಆಗ ತ್ರಿವಿಕ್ರಮ್ ಏನು ಮಾಡಿರ್ತಾರೆ, ನೀವು ಸಹ ನನ್ನ ಸಿಸಿರ್ ಅವರನ್ನು ಹೆಣ್ಣು ಮಕ್ಕಳ ಹಿಂದೆ ತಿರುಗುವ ಜೊಲ್ಲ ಎಂದು ಹೇಳಿದ್ದಾರೆ ಎನ್ನುತ್ತಾರೆ ಅಂದರೆ ಇಲ್ಲಿ ತ್ರಿವಿಕ್ರಮ್ ಕೂಡ ಇಲ್ಲಿ ಈ ಒಂದು ಸಿಸಿರ್ಗೆ ಅಂದರೆ ಸಿಸಿರ್ನ ನೀನು ಜೊಲ್ಲ ಅಂತ ಕರೆದಿದೀಯಾ, ಹೆಣ್ಮಕ್ಳಿಂದ ಓಡಾಡ್ತಾನೆ ಜೊಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಲ್ಲ ನನ್ನ ಜೊತೆನೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಸಿರ್ ಮುಂದೆ ಛೂ ಬಿಡ್ತಾನೆ. ಅಂದರೆ ಬೆಂಕಿ ಆಗ್ತಾನೆ. ಬೆಂಕಿ ಅಂದರೆ ವಾದ ವಿವಾದಗಳು ಚೈತ್ರಾ ತ್ರಿವಿಕ್ರಮ್ ನಡುವೆ ನಡೀತಾ ಇರುತ್ತೆ. ಇವಾಗ ಛೂ ಬಿಟ್ಟಿದ್ಯಾರು, ಅವರವರ ಒಂದು ಮರ್ಯಾದೆನ ಅವರವರೇ ತಗೊಳ್ತಿದ್ದಾರೆ. ಅಂದರೆ ಅವರವರ ಒಂದು ಮಾತುಗಳನ್ನ, ಅಂದರೆ ಮುಂಚೆ ಹೋದ ಎಪಿಸೋಡಲ್ಲಿ ಮಾತಾಡಿರ್ತಾರಲ್ಲ ಅದನ್ನೆಲ್ಲ ಇವಾಗ ಹೊರ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಚೈತ್ರಾ ಅವರು ಸಿಸಿರ್ ಅವ್ರನ್ನ ಜೊಲ್ಲ ಅಂತ ಕರೆದಿದ್ದಾರೆ, ಈ ಕಡೆ ತ್ರಿವಿಕ್ರಮ್ ಅವರು ಮೋಕ್ಷಿತನ ಸೈಕೋ ಅಂತ ಕರೆದಿದ್ದಾರಂತೆ. ಸೊ ಎಲ್ಲ ಕೂಡ ವಾದ ವಿವಾದ ನಡೀತಾ ಇರುತ್ತೆ. ಇಲ್ಲಿ ಸಿಸಿರ್ಗೆ ಫುಲ್ ಕೋಪ ಬರುತ್ತೆ ಅಂತಲೇ ಹೇಳ್ಬೋದು. ಕೋಪ ಬಂದು ಇದರಿಂದ ಕೋಪಗೊಂಡ ಸಿಸಿರ್ ಅವನು ನನಗೆ ಈ ಬಗ್ಗೆ ಕ್ಲಾರಿಟಿ ಸಿಗಬೇಕು, ಇಲ್ಲ ಅಂದರೆ ನಾನು ಇಲ್ಲಿಂದ ಕದಲಲ್ಲ ಅಂತಾನೆ ಹೇಳ್ತಿರೋದು ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿಯವರೆಗೂ ಇಲ್ಲಿಂದ ಕದಲುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗೆ ಮರ್ಯಾದೆ ಕಳೆದುಕೊಳ್ಳಲು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ಮರ್ಯಾದೆ ತಗೊಳ್ಳೋಕ್ಕೆ ಈ ಒಂದು ಬಿಗ್ ಬಾಸ್ ಮನೆಗೆ ನಾನು ಬಂದಿಲ್ಲ. ಈ ಒಂದು ಮರ್ಯಾದೆಯ ಪ್ರಶ್ನೆ ಆಗಿರೋದ್ರಿಂದ ನಾನು ಯಾವ ಹೆಣ್ಣಿನ ಜೊತೆನೂ ಇಲ್ಲಿವರೆಗೂ ಕೂಡ ಜಲ್ ಸುರಿಸ್ಕೊಂಡು ಯಾರಿಂದನೂ ಕೂಡ ಹೋಗಿಲ್ಲ. ಸೊ ನೀವೇನಕ್ಕೆ ಆ ಥರ ಅನ್ಬೇಕು, ನನಗಂತೂ ಕ್ಲಾರಿಟಿ ಸಿಗಬೇಕು. ಕ್ಲಾರಿಟಿ ಸಿಗೋ ತನಕ ನಾನು ಇಲ್ಲಿಂದ ಕದಲಲ್ಲ ಅಂತ ಹೇಳ್ಬಿಟ್ಟು ಸಿಸಿರ್ ಇಲ್ಲಿ ಕೂಗಾಡ್ತಾ ಇರ್ತಾನೆ ಚೈತ್ರಾ ಮೇಲೆ. ಹಾಗೆ ತ್ರಿವಿಕ್ರಮ್ ಕೂಡ ನೋಡ್ತಾ ಇರ್ತಾನೆ, ಬೆಂಕಿ ಉರಿತಿದೆ ಅಂತ ಹೇಳ್ಬಿಟ್ಟು ಖುಷಿಪಟ್ಟು ತ್ರಿವಿಕ್ರಮ್ ಕೂಡ ನೋಡ್ತಾ ಇರ್ತಾನೆ. ಹಾಗೆ ನಾನು ಇನ್ನು ಈ ಮನೆಯಲ್ಲಿ ಇರುವುದಿಲ್ಲ, ನನಗೆ ಹೊರಗೆ ಕಳಿಸಿ ಎಂದಿದ್ದಾರೆ. ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಂತೂ ನಾನಂತೂ ಇರಲ್ಲ, ಹೊರಗಡೆ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಈ ಒಂದು ಸಿಸಿರ್ ಅವರು ಕೂಡ ಕೋಪಗೊಂಡು ಫುಲ್ ಚಿಂದಿಯಾಗಿ ಐತೆ ಅಂತಲೇ ಹೇಳ್ಬೋದು. ನೆನೆ ಎಪಿಸೋಡಲ್ಲಿ ನೀವು ಕೂಡ ನೋಡ್ಬೋದು, ಹಠ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಕದಲೋದಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ವಾದ ವಿವಾದಗಳು ಜಾಸ್ತಿ ಆಗ್ತಿದೆ. ನಿನ್ನೆ ಮಂಜಣ್ಣ ಮತ್ತು ಈ ಒಂದು ಐಶ್ವರ್ಯ ನಡುವೆ ಕೂಡ ಜಗಳ ವಾದ ವಿವಾದಗಳು ನಡೀತಾನೆ ಇತ್ತು. ಹಾಗೆ ಮೋಕ್ಷಿತಾ ಅವರು ಕೂಡ ಅಂದ್ಬಿಟ್ರು, ಅಂದರೆ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ರು, ಸೈಕೋ ಥರ ಆಡ್ತಾರೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಇಲ್ಲಿ ಮೋಕ್ಷಿತಾನ ಹೇಳಿರೋದು ಕೂಡ ತಪ್ಪು ಅಂತಲೇ ಅನಿಸುತ್ತೆ. ಹಾಗೆ ಈ ಚೈತ್ರಾ ಅವರು ಕೂಡ ಈ ಕಡೆ ಸಿಸಿರ್ ಅವ್ರಿಗೆ ಈ ಒಂದು ಜೊಲ್ಲ ಥರ ಹೆಣ್ಮಕ್ಳಿಂದ ಓಡಾಡ್ತಾರೆ ಅಂತ ಹೇಳಿದ್ರದ್ದು ಕೂಡ ತಪ್ಪು ಅನಿಸುತ್ತೆ. ಅವರವರ ವೈಯಕ್ತಿಕತೆಯ ಬಗ್ಗೆ ಇವರು ಮಾತಾಡಬಾರ್ದು ಅಂತಲೇ ಹೇಳ್ಬೋದು. ಇಲ್ಲಿ ಗೇಮ್ ಆಡೋಕ್ಕೆ ಬಂದಿದ್ದಾರೆ, ಒಂದು ಆಟವನ್ನು ಆಡೋಕ್ಕೆ ಬಂದಿದ್ದಾರೆ, ಆಡಿಕೊಂಡು ಹೋಗಬೇಕು. ಇಲ್ಲಾಂದರೆ ಇಲ್ಲಿ ಅವರವರ ಮಾತನ್ನು ಇವರು ಅದು ಇದು ಮಾತಾಡಿ ಇನ್ನೊಬ್ರು ಹೇಳೋ ರೀತಿ ಮಾಡಿಕೊಂಡು ವಾದ ವಿವಾದಗಳು ಸ್ಟಾರ್ಟ್ ಮಾಡಿಕೊಂಡು ಅವ್ರನ್ನ ನೋಡಿದ್ರೆ ಇವ್ರಿಗಾಗಲ್ಲ, ಇವರನ್ನ ನೋಡಿದ್ರೆ ಅವ್ರಿಗಾಗಲ್ಲ, ಆ ಥರ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ.